ನಮಸ್ತೆ ವೀಕ್ಷಕರೇ, ಐಎಚ್ಎಂಒ ಲೈವ್ ನ್ಯೂಸ್ಗೆ ಸ್ವಾಗತ. ನೀವು ನೋಡ್ತಿದ್ರ ಶಿಡ್ಲಘಟ್ಟ ಸುದ್ದಿ. ನಾಡಿನ ಮಹನೀಯರ ತತ್ವ ಆದರ್ಶಗಳನ್ನು ಪಾಲಿಸಿ ಶಾಸಕ ಬಿಎನ್ ರವಿಕುಮಾರ್. ನಗರದ ತಾಲೂಕು ಆಡಳಿತ ಭವನ ಮುಂದೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಶಿಡ್ಲಘಟ್ಟ ತಾಲೂಕು ವತಿಯಿಂದ ಹಮ್ಮಿಕೊಂಡಿದ್ದ ಕನಕದಾಸರ ಜಯಂತ್ಯೋತ್ಸವ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ದಾಸರಲ್ಲಿ ಮಹತ್ತರವಾದಂತಹ ಶ್ರೇಷ್ಠರು ಸಿದ್ಧಾಂತವನ್ನ, ಅಂತಹವರ ಸಾಂಸ್ಕೃತಿಕ ಪ್ರಜ್ಞೆಯನ್ನು, ಅಂತಹವರ ಧಾರ್ಮಿಕ ನೀತಿಯಿಂದ ಮೌಲ್ಯಗಳನ್ನು, ಅಂತಹವರ ಮಾನವೀಯ ಪರ ಕಾಳಜಿಯನ್ನ, ಜೀವ ಪರ ಕಾಳಜಿಯನ್ನು, ಅಂತಹವರ ರಾಜ್ಯ ಪಾಲನೆಯ ಸಿದ್ಧಾಂತಗಳನ್ನು ಸರ್ಕಾರಗಳು ಸಮಾಜಕ್ಕೆ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಬೇಸಿಗೆಗೊಳ್ಳಲು ಸೇತುವೆಯಾಗಲಿವೆ ಎಂದರು. 2008ರಿಂದ ಮಾನ್ಯ ಸರ್ಕಾರ ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಇವತ್ತು ಕನಕದಾಸರು ಜಯಂತಿ ಮಾಡಲಿಕ್ಕೆ ಕಾರಣ 15ನೇ ಶತಮಾನ ಮತ್ತು 16ನೇ ಶತಮಾನದಲ್ಲಿ ನಡೆದಂಥ ಕನಕದಾಸರ ಒಂದು ಇತಿಹಾಸವನ್ನು ನೋಡಿ ಇವತ್ತು ಈ ಒಂದು ಸರ್ಕಾರ ಅವರ ಒಂದು ಇತಿಹಾಸವನ್ನು ಈ ಸಮಾಜಕ್ಕೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕನಕದಾಸ ಜಯಂತಿಯನ್ನು ಆಚರಣೆ ಮಾಡಿದೆ. ಇವತ್ತು ನಾವು ಇತಿಹಾಸ ಓದಿದಾಗ ಕನಕದಾಸರು ಅವರು ಬೀರಪ್ಪ ನಾಯ್ಕ ಮತ್ತು ಬಚ್ಚಮ್ಮನವರ ಮಗ. ಅವರು ಬೀರಪ್ಪ ನಾಯ್ಕ ಬಚ್ಚಮ್ಮನಿಗೆ ಮಕ್ಕಳಿಲ್ಲದಂಥ ಸಂದರ್ಭದಲ್ಲಿ ಅವರ ಮನೆ ದೇವರು ತಿರುಪತಿ ತಿಮ್ಮಪ್ಪ, ತಿರುಪತಿ ವೆಂಕಟರಮಣ ಸ್ವಾಮಿ ಅವರು ಹೋಗಿ ಅಲ್ಲಿ ಆ ದರ್ಶನ ಪಡ್ಕೊಂಡು ನಮಗೆ ಮಕ್ಕಳಿಲ್ಲ ಅಂತೇಳಿ ಒಂದು ಅರಿಕೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕನಕದಾಸರು ಅವರ ಹೊಟ್ಟೆಯಲ್ಲಿ 1509ನೇ ಇಸ್ವಿಯಲ್ಲಿ ಜನಿಸಿದ್ದಾರೆ. ಇವತ್ತು ಕನಕದಾಸರಿಗೆ 4 ಹೆಸರುಗಳಿದೆ. ಈ ನಾಡಿನ ಜನತೆ ಆಗಿದ್ದಂಥವರು ಅವ್ರಿಗೆ 4 ಹೆಸರು ಇಟ್ಟಿದ್ದಾರೆ. ಒಂದು, ಅವರು ಜನಿಸಂತ ಸಂದರ್ಭದಲ್ಲಿ ಅವರಿಗೆ ತಿಮ್ಮಪ್ಪ ಅಂತ ಹೆಸರಿಡ್ತಾರೆ. ಕೆಲವು ದಿನಗಳಾದ ಮೇಲೆ ತಿಮ್ಮಪ್ಪ ನಾಯಕ ಅಂತ ಹೆಸರಿಡ್ತಾರೆ. ಏನಿವತ್ತು ಬಾಡ ಗ್ರಾಮದಲ್ಲಿ ಅವರು ಜನಿಸಿ ಅಲ್ಲಿ 78 ಗ್ರಾಮಗಳಿಗೆ ಅವರು ದಂಡನಾಯಕನಾದಂಥ ಸಂದರ್ಭದಲ್ಲಿ ಅವರು ಅಲ್ಲಿರ್ತಕ್ಕಂಥ ಜನ ಅವ್ರನ್ನ ಕನಕನಾಯಕ ಅಂತ ಕರೀತಾರೆ. ಅದಾದ ಮೇಲೆ ಹಲವಾರು ಘಟನೆಗಳು ಇವತ್ತು ನಾವು ಇತಿಹಾಸ ನೋಡಿದಾಗ ಅವರು ಆವತ್ತು ಒಂದು ಮಾತು ಹೇಳ್ತಾರೆ. ಆ ಮಾತು ಪ್ರತಿಯೊಬ್ಬರು ಅದನ್ನ ಆಲಿಸ್ಬೇಕು. ಕುಲವೆಂದು ಒಡೆದಾಡಿದ್ರಿ ಹುಚ್ಚಾಪುರ, ಇದನ್ನ ನಾವೆಲ್ಲರೂ ಆಲಿಸ್ಬೇಕಾಗ್ತದೆ. ಯಾಕೆ ಆ ಮಾತು ಹೇಳಿದ್ರು ಅವರು? 250 ದಾಸರುಗಳಲ್ಲಿ ಶೂದ್ರ ದಾಸರು ಕನಕದಾಸರು. ಇಡೀ ಜಗತ್ತಿನಲ್ಲಿ ಇವತ್ತು ಅವರ ಕನಕದಾಸರು ಅನ್ನೋಂಥದ್ದು ಇಡೀ ಜಗತ್ತಿನಲ್ಲಿ ಒಂದು ಇವತ್ತು ಪ್ರತಿ ದೇಶದಲ್ಲಿ ಪ್ರತಿ ರಾಜ್ಯದಲ್ಲಿ ಕನಕದಾಸರ ಬಗ್ಗೆ ಈಗಾಗಲೇ ಎಲ್ಲರೂ ಅರಿವು ಮೂಡಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ಒಂದು ಜವಾಬ್ದಾರಿ, ಇವತ್ತು ನಾವು ಈ ಎಲ್ಲ ಮಹನೀಯರು 12ನೇ ಶತಮಾನದಲ್ಲಿ ಏನು ನಾವು ನೋಡಿದಂಥ ವಿಶ್ವಗುರು ಬಸವಣ್ಣನವರು, ಇನ್ನು ಹಲವಾರು ಮಹನೀಯರು ಈ ನಾಡಿಗಾಗಿ, ಈ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟು ತ್ಯಾಗವನ್ನು ಮಾಡಿರ್ತಕ್ಕಂಥ ಎಲ್ಲ ಮಹನೀಯರನ್ನ ನಾವು ಸ್ಮರಿಸ್ಕೊಂಡು ಅವರ ಆದರ್ಶಗಳನ್ನ ನಾವು ಅಳವಡಿಸ್ಕೊಂಡಾಗ ಈ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ಇವೆಲ್ಲ ನಾವು ಗಮನದಲ್ಲಿಟ್ಕೊಂಡು ಇವತ್ತು ಈ ಕ್ಷೇತ್ರದ ಸ್ವಾಭಿಮಾನ ಮತದಾರರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಇವತ್ತು ಕನಕದಾಸರು ಅನ್ನೋ ಹೆಸರು ಬಡಬೇಕಾದ್ರೆ ಅದಕ್ಕೊಂದು ಕತೆ ಇದೆ, ಒಂದು ಇತಿಹಾಸ ಇದೆ. ಈ ಕನಕ ಅನ್ನೋಂಥದ್ದು ಅವರ ಒಂದು ಮನೆ ಕಟ್ಟಂಥ ಸಂದರ್ಭದಲ್ಲಿ ಅವ್ರಿಗೊಂದು 7 ಕೊಬ್ಬರಿಗೆ ಬಂಗಾರ ಸಿಕ್ಕಿರ್ತದೆ. ಆ ಬಂಗಾರವನ್ನು ಆವತ್ತು ಆವತ್ತು ಆ ಆಸ್ಥಾನದಲ್ಲಿಟ್ಟು, ವಿಜಯನಗರ ಆಸ್ಥಾನದಲ್ಲಿಟ್ಟು ಅಲ್ಲಿರ್ತಕ್ಕಂಥ ಬಡವರಿಗೆ ದೇವಸ್ಥಾನಗಳು ಕಟ್ಟಲಿಕ್ಕೆ, ಕೆರೆ ಕಟ್ಟಲಿಕ್ಕೆ ಅವರು ದಾನ ಮಾಡಿರ್ತಾರೆ. ಅದಕ್ಕೆ ಅವ್ರನ್ನ ಕನಕದಾಸರು ಅಂತ ಕರೀತಾರೆ. ಇವನ್ನೆಲ್ಲ ನಾವು ಅಳವಡಿಸ್ಕೊಳ್ಬೇಕು. ನಾವು ವಿಶೇಷವಾಗಿ ಜನಪ್ರತಿನಿಧಿಗಳು ಇವತ್ತು ಕನಕದಾಸರು ಕುರುಬ ಸಮುದಾಯದವರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಕುರುಬ ಸಮುದಾಯದವರು. ಈ ಒಂದು ವೇದಿಕೆ ಮುಖಾಂತರ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳು ದಿನಾಂಕ 24/11/2025 ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ.
ಅವರು ಏನು ಹೈಟೆಕ್ ಮಾರ್ಕೆಟ್ ಜಾಗದಲ್ಲಿ ಇಡೀ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಉದ್ಘಾಟನೆಗಳು, ಇಡೀ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀನಿ. ಈ ಒಂದು ಕಾರ್ಯಕ್ರಮದಲ್ಲಿ ಕ್ಷೇತ್ರದ ಎಲ್ರಿಗೂ ನಾನು ಹೇಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಆ ಕಾರ್ಯಕ್ರಮವನ್ನು ಭಾಗವಹಿಸಬೇಕು, ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಸಂದರ್ಭದಲ್ಲಿ ತಮ್ಗೆ ಹೇಳ್ತಾ, ಅದೇ ರೀತಿ ಇವತ್ತು ನಮ್ಮ ತಾಲೂಕಿನ ಈ ಸಮುದಾಯದ ಮುಖಂಡರುಗಳು ಮತ್ತು ಅಧ್ಯಕ್ಷರುಗಳು ಇವತ್ತು ಅವರ ಒಂದು ಬೇಡಿಕೆ ನಮ್ಮ ಮುಂದೆ ಇಟ್ಟಿದ್ದಾರೆ. ಇವತ್ತು ಕನಕದಾಸರಿಗೆ ಭವನ ಕಟ್ಟಲಿಕ್ಕೆ ನಮಗೊಂದು ಜಾಗವನ್ನು ಕೊಡಬೇಕಂತೇಳಿ ಆದಷ್ಟು ಬೇಗ ನಾನು ದಂಡಾಧಿಕಾರಿಗಳ ಗಮನಕ್ಕೆ ಮತ್ತು ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತಂದು ಇವತ್ತು ಆ ಸಮುದಾಯದವರಿಗೆ ನಾವು ಕನಕದಾಸರ ಒಂದು ಭವನ ಕಟ್ಟಲಿಕ್ಕೆ ಜಾಗವನ್ನು ಮಾಡಿಕೊಡ್ತೀರಂತ ಈ ಸಂದರ್ಭ ತಹಶೀಲ್ದಾರ್ ಗಗನ ಸಿಂಧು ಮಾತನಾಡಿ, ಜಾತಿ ವ್ಯವಸ್ಥೆಯನ್ನ ವಿರೋಧಿಸಿ ಎಲ್ಲರೂ ಸಮಾನರು ಎಂಬ ಸಂದೇಶವನ್ನ ನೀಡಿದ್ದಕ್ಕಾಗಿ ಕನಕದಾಸರು ಪ್ರಸಿದ್ಧರಾಗಿದ್ದಾರೆ. ಜೊತೆಗೆ ಉಡುಪಿ ಶ್ರೀಕೃಷ್ಣನ ಭಕ್ತನಾಗಿದ್ದ ಕನಕದಾಸರು ದೇವಸ್ಥಾನದೊಳಗೆ ಪ್ರವೇಶ ನಿರಾಕರಿಸಿದಾಗ ಕಿಟಕಿಯ ಮೂಲಕ ದರ್ಶನ ಪಡೆದ ಕಥೆಯು ಪ್ರಚಲಿತದಲ್ಲಿದೆ. ಇವರ ಕೊಡುಗೆ ಪ್ರಸ್ತುತ ಸಮಾಜಕ್ಕೆ ಮಾದರಿ ಎಂದು ಹೇಳಿದ್ರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90% ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಎಚ್ಡಿ ದೇವೇಗೌಡ ಮತ್ತು ಜೆಪಿ ನಾರಾಯಣ ಅವರ ಟ್ರಸ್ಟ್ ವತಿಯಿಂದ ಪ್ರೋತ್ಸಾಹಧನ ಹಾಗೂ ಆಡಳಿತ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನ ವಿತರಿಸಿದ್ರು. ನಾವು ಕನಕದಾಸರು ನಮ್ಗೆ ಏನ್ ಹೇಳಿದಾರಪ್ಪ, ಸರಳವಾಗಿರ್ಬೇಕು, ಮತ್ತೆ ಕುಲ ಎಂದರೆ ಏನು ಹೊಡೆದಾಡ್ತೀರಾ ಅಂತ ಹೇಳಿದ್ದಾರೆ. ಸೊ ನಾವೆಲ್ಲರೂ ಒಂದೇ ಸರಳತೆಯಿಂದ ಬದುಕನ್ನ ಅಳವಡಿಸ್ಕೊಂಡು ನಾವು ಹೇಗೆ ಬಾಳ್ವೆ ಮಾಡ್ಬೇಕಂತ ಅನ್ಕೊಂಡಿದೀವಿ, ಆ ತರ ಬಾಳ್ವೆ ಮಾಡೋಣ ಅಂತ ಹೇಳಿ ಅವರು ಸ್ಮರಿಸಿರೋ ದಾಸ ಸಾಹಿತ್ಯದ ಮುಖಾಂತರ ನಮ್ಮ ಬಾಳ್ಗೆ ನಾವು ಅದನ್ನ ಅಳವಡಿಸ್ಕೊಂಡು ಬದುಕಬೇಕಂತ ಎಲ್ಲರಿಗೂ ಅವರ ಮಾರ್ಗದರ್ಶನದಂತೆ ಬಾಳ್ಬೇಕು ಅಂತ ನಮ್ಮೆಲ್ಲ. ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷೆ ತಹಶೀಲ್ದಾರ್ ಗಗನ ಸಿಂಧು, ಇಒ ಹೇಮಾವತಿ, ಪೌರಾಯುಕ್ತೆ ಅಮೃತ, ಕುರುಬರ ಸಂಘದ ಜಿಲ್ಲಾಧ್ಯಕ್ಷ ಎ ನಾಗರಾಜ್, ಕೆ ಮಂಜುನಾಥ್, ಅಧ್ಯಕ್ಷ ಬಂಕ್ ಮುನಿಯಪ್ಪ, ಮೇಲೂರು ಮಂಜುನಾಥ್, ಲಕ್ಷ್ಮಣರಾಜು, ಸಿಎ ನರೇಂದ್ರ ಕುಮಾರ್, ಡಾಕ್ಟರ್ ವೆಂಕಟೇಶ್ ಮೂರ್ತಿ, ನವೀನ್ ಕುಮಾರ್, ಕಸಾಪ ಅಧ್ಯಕ್ಷ ನಾರಾಯಣಸ್ವಾಮಿ, ಕನ್ನಪ್ಪನಹಳ್ಳಿ ಲಕ್ಷ್ಮೀನಾರಾಯಣ ಸೇರಿದಂತೆ ಮುಂತಾದವರು ಹಾಜರಿದ್ದರು. ವರದಿ ಸಲ್ಮಾನ್ ಪಾಷಾ, ಐಎಚ್ಎಂ ನ್ಯೂಸ್, ಚಿಕ್ಕಬಳ್ಳಾಪುರ.